ನಾವು ದೇವರಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದರೆ ದೇವರ ಶಬ್ದ ನಮಗೆ ಬಹಳ ಅವಶ್ಯಕತೆವಾಗಿರುತ್ತೆ ಪ್ರಿಯರೇ. ದೇವರ ಶಬ್ದವನ್ನು ನಾವು ಕೇಳಿದ್ರ ನಿಮಿತ್ತವಾಗಿ ವಿಶ್ವಾಸದಿಂದ ಅಥವಾ ನಂಬಿಕೆಯಿಂದ ದೃಢವಾಗಿ ದೇವರಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. 75ನೇ ವಯಸ್ಸಿನಲ್ಲಿ ಇದ್ದಂಥ ಆ ಬ್ರಾಹ್ಮಣನ ದೇವರು ಕರೆದು ಕೆಲವೊಂದು ವಾಗ್ದಾನಗಳನ್ನು ನುಡಿದು ಅವನು ಆಮೇಲೆ ಆ ದೇವರ ಒಂದು ಶಬ್ದಕ್ಕೆ ಕಿವಿಗುಟ್ಟಿದರ ನಿಮಿತ್ತವಾಗಿ ಅವನು ಆ ಶಬ್ದವನ್ನು ಕೇಳಿದರ ನಿಮಿತ್ತವಾಗಿ ಅವನು ನಂಬಿಕೆಯಿಂದ ತಾನು ಜೀವಿಸುವಂಥದ್ದನ್ನು ನಾವು ಕಾಣ್ತೇವೆ. ಹಲ್ಲೆಲೂಯಾ. ಅವನು ಕೇಳಲ್ಪಟ್ಟಂಥ ಶಬ್ದ ಅಥವಾ ಕೇಳಲ್ಪಟ್ಟಂಥ ವಾಗ್ದಾನ ಅದು 100 ವರ್ಷವಾದರೂ ಸರಿ, 200 ವರ್ಷವಾದರೂ ಸರಿ ಅದು ಸಂಭವಿಸುತ್ತದೆ ಎಂಬ ನಂಬಿಕೆಯಿಂದ ಆತನು ಜೀವಿಸಿದಂಥದ್ದನ್ನು ನಾವು ಕಾಣ್ತೇವೆ. ಯಾಕಂದರೆ ಆಮೇಲೆ ಅವನು ಕೇಳಲ್ಪಟ್ಟಂಥ ಶಬ್ದ ಅದು ದೇವರಿಂದ ಆಗಿತ್ತು. ನೋಹನ ಜೀವಿತವನ್ನು ನಾವು ಕಾಣುವಾಗ ಆಮೇಲೆ ನೋಹನು ಒಂದು ಹಡಗನ್ನು ನಿರ್ಮಿಸುವುದಕ್ಕೆ ತಾನು ಪ್ರಾರಂಭಿಸ್ತಾನೆ. ಹಲ್ಲೆಲೂಯಾ. ಊರಿನವರೆಲ್ಲ ಅವರೆಲ್ಲರೂ ಕೂಡ ಸೇರಿ ಹಾಸ್ಯ ಮಾಡಿ ನಗುವಂಥದ್ದನ್ನು ನಾವು ಕಾಣ್ತೇವೆ. ಹಲ್ಲೆಲೂಯಾ. ನೋಹನು ಹಡಗನ್ನ ಇದುವರೆಗೂ ಕಂಡಿಲ್ಲ, ಅಥವಾ ಈ ಜನತೆಯು ಹಡಗನ್ನ ಕಂಡಿಲ್ಲ, ಅಥವಾ ಈ ಮಳೆಯ ಒಂದು ಶಬ್ದವು, ಮಳೆ ಬರುವುದಾಗಿ ಒಂದು ಶಬ್ದವನ್ನ ಊರಿನವರು ಕೇಳಲಿಲ್ಲ. ಆಮೇಲೆ ನೋಹನು ಮಾತ್ರನೇ ಆ ಕೇಳಿದ್ರ ನಿಮಿತ್ತವಾಗಿ ಹಡಗನ್ನ ಯಾವ ರೀತಿಯಾಗಿ ನಿರ್ಮಿಸಬೇಕು ಎಂಬುದನ್ನು ಆಮೇಲೆ ದೇವರು ಪ್ಲಾನ್ ಪದ್ಧತಿಯನ್ನು ಕೊಟ್ಟಿದ್ದರ ಒಂದು ಶಬ್ದ ಅವನ ಕಿವಿಗೆ ಬಿದ್ದಿದ್ದರ ನಿಮಿತ್ತವಾಗಿ ನೋಹನು ಹಡಗನ್ನ ಆಮೇಲೆ ಉಂಟು ಮಾಡುವುದಕ್ಕೆ, ಹಡಗನ್ನ ನಿರ್ಮಿಸುವುದಕ್ಕೆ ಪ್ರಾರಂಭಿಸ್ತಾನೆ. ಹಲ್ಲೆಲೂಯಾ. ಯಾರು ಕಾಣದೇ ಇರುವಂಥದ್ದನ್ನ ಈ ನೋಹ ಮಾಡುವಂಥದ್ದನ್ನು ನಾವು ಅಲ್ಲಿ ಕಾಣ್ತೇವೆ. ಹಲ್ಲೆಲೂಯಾ. ಯಾರು ಕೇಳದೆ ಅಂತ ಶಬ್ದವನ್ನು ಈ ನೋಹನು ಕೇಳಿದ್ರ ನಿಮಿತ್ತವಾಗಿ ಊರಿನವರೆಲ್ಲರೂ ಕೂಡ ಹಾಸ್ಯ ಮಾಡಿದರು, ಅವರೆಲ್ಲರೂ ಕೂಡ ನಕ್ಕಿದರು, ಅವರನ್ನು ಹೀಯಾಳಿಸಿದರೂ ಕೂಡ ಈ ನೋಹ ತಾನು ಹಡಗನ್ನು ನಿರ್ಮಿಸುವುದಕ್ಕೆ ತಾನು ಪ್ರಾರಂಭಿಸ್ತಾನೆ. ಯಾಕೆಂದರೆ ಆ ಶಬ್ದ ಊರಿನವರಿಗಲ್ಲ, ದೇವರ ಹತ್ರ ಕೇಳಲ್ಪಟ್ಟಂಥ ಶಬ್ದ ಅದು ನೋಹನಿಗಾಗಿತ್ತು. ಅದರ ನಿಮಿತ್ತವಾಗಿ ಆತನು ಸ್ಥಿರವಾಗಿ ನಿಲ್ಲುವುದಕ್ಕೆ ಸಾಧ್ಯ. ಕಾಣದೇ ಇರುವಂಥದ್ದನ್ನ ನೋಹನು ತಾನು ನಿರ್ಮಿಸುವುದಕ್ಕೆ ನಿಲ್ತಾನೆ. ಹಲ್ಲೆಲೂಯಾ. ಎಲ್ಲರೂ ಕೂಡ ನಗ್ತಾರೆ, ಎಲ್ಲರೂ ಕೂಡ ಹಾಸ್ಯ ಮಾಡ್ತಾರೆ. ಕೆಲವೊಂದು ನಾವು ಕೇಳಿದಂಥ ವಾಗ್ದಾನಗಳಿಗೆ ವಿರುದ್ಧವಾಗಿ ಕೆಲವೊಬ್ಬರು ನಮಗೆ ನಗಬಹುದು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಕೆಲವೊಬ್ಬರು ನಮ್ಮನ್ನು ಹಾಸ್ಯ ಮಾಡ್ಬೋದು. ಏನಾಗುತ್ತದೆ ಅವನ ಒಂದು ಜೀವಿತ ಅಥವಾ ಅವಳ ಒಂದು ಜೀವಿತ, ಅಥವಾ ಏನಾಗಬಹುದು ಎಂಬುದಾಗಿ, ಯಾಕೆ ಹೀಗೆ ಮಾಡುತ್ತಿದ್ದಾನೆ ಎಂಬುದಾಗಿ, ಅಥವಾ ಹಲ್ಲೆಲೂಯಾ ನಮ್ಮನ್ನು ನೋಡಿ ಕೆಲವೊಬ್ಬರು ಜನರು ನಗಬಹುದು. ಹಲ್ಲೆಲೂಯಾ. ಆದರೆ ಕೇಳಿದಂಥ ಸ್ವರ ಅಥವಾ ಶಬ್ದ ದೇವರಿಂದ ಆಗಿದ್ದರೆ ಹಲ್ಲೆಲೂಯಾ ಅದಕ್ಕೆ ಹೊಣೆ ದೇವರೇ ಆಗಿರ್ತಾನೆ. ಹಲ್ಲೆಲೂಯಾ. ನೋಹ ತಾನು ನಿರ್ಮಿಸಿದಂಥ ಆ ಒಂದು ಹಡಗಿಗೆ ದೇವರೇ ಹೊಣೆಗಾರನಾಗಿರ್ತಾನೆ. ಹಲ್ಲೆಲೂಯಾ. ಆದ್ದರಿಂದಲೇ ಜನತೆ ಎಲ್ಲ ತಾವು ಹಾಸ್ಯ ಮಾಡಿದರೂ ಕೂಡ ತನ್ನ ಕೆಲಸದಲ್ಲಿ ತಾನು ತೊಡಗಿಕೊಂಡಿದ್ದನು. ಯಾಕೆಂದರೆ ತಾನು ಸ್ಥಿರವಾಗಿ ನಿಲ್ಲುವುದಕ್ಕೆ ಒಂದೇ ಒಂದು ಕಾರಣವಾಗಿತ್ತು, ಅದು ದೇವರ ಶಬ್ದವಾಗಿತ್ತು. ಪ್ರಿಯರೇ, ಹಲ್ಲೆಲೂಯಾ. ಸಂಗಡ ದೇವದೂತನು ಇಳಿದು ನೀನು ಒಂದು ಮಗುವನ್ನು ಹಡೆಯುವೆ ಎಂಬುದಾಗಿ ಒಂದು ವಾಗ್ದಾನವನ್ನು ನುಡಿತಾರೆ. ಹಲ್ಲೆಲೂಯಾ. ಆ ವಾಗ್ದಾನದ ನಿಮಿತ್ತವಾಗಿ ಮರಿಯಳು ಆ ಶಬ್ದವನ್ನು ಕೇಳಿದ್ರ ನಿಮಿತ್ತವಾಗಿ ಆ ವರ್ತಮಾನವನ್ನು ತನ್ನ ಮನೆಯವರಿಗೆ ತಿಳಿಸಿದಾಗ ಅವರು ಕೂಡ ಎದುರಾಗಿದ್ರು ಏನು. ಹಲ್ಲೆಲೂಯಾ. ಆದರೆ ನಂಬಿಕೆಯಿಂದ ದೃಢವಾಗಿ ನಿಂತಂತ ಹಲ್ಲೆಲೂಯಾ ಈ ಮರಿಯಳು ತಾನು ಯೇಸು ಕ್ರಿಸ್ತನಿಗೆ ಜನನ ಕೊಡುವುದಕ್ಕೆ ಕಾರಣಕರ್ತವಾಯಿತು. ಹಲ್ಲೆಲೂಯಾ. ದೇವರ ಶಬ್ದ ನಮ್ಮ ಕಿವಿಯಲ್ಲಿ ಬಿದ್ದಾಗ ಮಾತ್ರನೇ ನಾವು ದೃಢವಾಗಿ, ಸ್ಥಿರವಾಗಿ ಅಥವಾ ನಂಬಿಕೆಯಿಂದ ನಿಲ್ಲುವುದಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಹಲ್ಲೆಲೂಯಾ. ಯೋಸೇಫನು ತನ್ನ ಅಣ್ಣಂದಿರು ಹಳ್ಳದಲ್ಲಿ ತಾನು ಇಟ್ಟಾಗ ತನ್ನ ಅಣ್ಣಂದಿರು ಎಲ್ಲರೂ ಕೂಡ ಅವನನ್ನು ಒಡೆದು ಹಳ್ಳದಲ್ಲಿ ಬಿಟ್ಟಾಗ ಅವನ ಒಳಗಡೆ ಒಂದು ದರ್ಶನದ ಒಂದು ಶಬ್ದ ಆ ನೆನಪಿಗೆ ಬಂತ ಏನೋ. ಹಲ್ಲೆಲೂಯಾ. ನಾನು ಈಗ ನೆನೆಸ್ತಾ ಇದೆ, ಅವನ ಒಂದು ಹಳ್ಳದಲ್ಲಿ ಬಿದ್ದಾಗ ಆ ಒಂದು ದರ್ಶನವನ್ನು ತಾನು ನೆನೆಸ್ಕೊಂಡೇನು. ಯಾಕಂದ್ರೆ ಅದರಲ್ಲಿ ಆ ಒಂದು ಕನಸನ್ನು ಕಂಡಿದಂಥವನು ಅಥವಾ ಆ ದರ್ಶನವನ್ನು ಕಂಡಿದಂಥವನು ಯೋಸೇಫನೇ ಆಗಿದ್ದನು. ಯಾಕಂದ್ರೆ ಅದನ್ನು ತೋರಿಸಿದಂಥದ್ದು ದೇವರೇ ಆಗಿದ್ದನು. ಆದ್ದರಿಂದ ಅವನು ಅಲ್ಲಿ ಆ ಹಳ್ಳದಲ್ಲಿ ಬಿದ್ದಾಗ ಅಲ್ಲಿ ಐಗುಪ್ತರೇ ಬರಬೇಕು ಎಂಬುದಾಗಿ ತಾನು ನೆನೆಸಿರಲಿಲ್ಲ. ಹಲ್ಲೆಲೂಯಾ. ಅಲ್ಲಿ ಐಗುಪ್ತರೇ ಬರಬೇಕು ಅಂತೇನಿಲ್ಲ, ಯಾರಾದರೂ ಬರಬಹುದು.
ಅಲ್ಲಿ ಆ ರಸ್ತೆಯಲ್ಲಿ ಯಾರಾದರೂ ಬರಬಹುದು. ಹಲ್ಲೆಲೂಯಾ. ಏಕೆಂದರೆ ಅಲ್ಲಿ ಆಮೇಲೆ ಇಸ್ರಾಯೇಲ್ ಬರ್ತಾರೆ, ಇಲ್ಲ ಅಂತಂದ್ರೆ ಅವರ ಅಣ್ಣಂದಿರಾದಂಥ ಆಮೇಲೆ ರೂಬೇನನ್ನು ಬರ್ತಾರೆ, ಅಥವಾ ಯಾರಾದರೂ ಒಬ್ಬರು ಅವನನ್ನು ಸಹಾಯಕ್ಕೆ ಬರ್ತಾರೆ ಎಂಬ ದೃಢ ನಂಬಿಕೆ ಅವನಲ್ಲಿ ಇದ್ದಿದ್ದರ ನಿಮಿತ್ತವಾಗಿ ಹಲ್ಲೆಲೂಯಾ ಆ ಒಂದು ಶಬ್ದ ಅಥವಾ ಆ ಒಂದು ಆಮೇಲೆ ದರ್ಶನ ಆತನು ಕಂಡದರ ನಿಮಿತ್ತವಾಗಿ ತನ್ನ ಜೀವಿತ ಯಾತ್ರೆಯನ್ನು ಆಮೇಲೆ ಮುಂದುವರಿಸುವುದಕ್ಕೆ ಕಾರಣಕರ್ತವಾಯಿತು. ಹಲ್ಲೆಲೂಯಾ. ಇದೆಲ್ಲವನ್ನ ನಾನು ಧ್ಯಾನಿಸ್ತಾ ಬರ್ತಾ ಇರಬೇಕಾದ್ರೆ ಒಬ್ಬನಿಗೆ, ಮೋಶೆ ಎಂಬ ಒಬ್ಬ ಆಮೇಲೆ ಮನುಷ್ಯನಿಗೆ ಯಾವ ಶಬ್ದವಿಲ್ಲ. 80 ವರ್ಷಗಳವರೆಗೂ ಯಾವ ಒಂದು ಶಬ್ದವನ್ನು ಕೇಳಿರಲಿಲ್ಲ. ಯಾಕೆ ಎಂಬುದಾಗಿ ನಾನು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೆ. ಹಲ್ಲೆಲೂಯಾ. ಯಾಕೆ ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಹುಟ್ಟಿಕೊಂಡಾಗ ಇವನು ವಾಗ್ದಾನದಲ್ಲಿ ನಿಲ್ಲುವಂಥವನಲ್ಲ, ಇವನು ದೇವರಿಂದ ನೇರವಾಗಿ ಆರಿಸಲ್ಪಡುವಂಥವನಾಗಬೇಕು ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಜೀವಿತಗಳಲ್ಲಿ ಕೆಲವೊಂದು ಸಮಯ ನಾವು ಯಾವುದೇ ವಾಗ್ದಾನಗಳನ್ನು ಹೊಂದಿಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಯಾವುದೇ ಒಂದು ಶಬ್ದ ನಮ್ಮಲ್ಲಿ ಕೇಳಲ್ಪಟ್ಟಿರಲಿಲ್ಲ. ಆದರೂ ಆಮೇಲೆ ಮೋಶೆಗೆ ಯಾವ ರೀತಿಯಾಗಿ ಆರಿಸಿ ನೇಮಿಸಲ್ಪಟ್ಟನೋ ಅದೇ ರೀತಿಯಾಗಿ ದೇವರು ನಮ್ಮನ್ನು ನಿಮ್ಮನ್ನು ಕೆಲವೊಂದು ಆಮೇಲೆ ವ್ಯಕ್ತಿಗಳನ್ನು ಆರಿಸಿ ತೆಗೆದುಕೊಳ್ಳುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಜೀವಿತ